ಒಳ್ಳೇದಕ್ಕೋಸ್ಕರನೂ ಮಾಡ್ತಾರೆ. ಒಳ್ಳೇದಾಗಿ ಸರ್ಕಾರ ಹೆಂಗಿರುತ್ತೆ ಹಂಗೆ ಕೇಳಬೇಕು. ಹೈಕೋರ್ಟ್ ಆರ್ಡರ್ ಹಾಗೆ ನೋಡೋಣ ಏನೇನಾಗುತ್ತೆ. ಮೊದಲು ನಮಗೆಲ್ಲ ಆ ಥರ ಜವಾಬ್ದಾರಿ ಇರಲಿಲ್ವಾ ಸರ್? ಇರಲಿಲ್ಲ, ಈಗ ಮಾಡೋರಲ್ಲ. ಬೈಕ್ಗೋಸ್ಕರ ನೀವೆಲ್ಲ ತೆರವು ಮಾಡ್ತಾ ಇದ್ರೆ ಅಥವಾ ನಮ್ಮ ಕರ್ತವ್ಯನೇ ಇವೆಲ್ಲ? ಕರ್ತವ್ಯ ನಾವು ಮಾಡಿಕೊಡ್ಬೇಕು. ಪಬ್ಲಿಕ್ ಓಡಾಡೋದು ಜಾಗ ಬಿಟ್ಟವ್ರೆ, ಅದಕ್ಕೋಸ್ಕರ ಸರ್ಕಾರ ಹೇಳವ್ರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಅದಕ್ಕೋಸ್ಕರ. ಈಗ ಇಷ್ಟು ಜಾಗ ಅಂತ ಇರೋದನ್ನ ಇನ್ನು ಮುಂದಕ್ಕೆ ಒತ್ತುವರಿ ಮಾಡಿಕೊಂಡು ನಾವು ಆವರಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಸರಿಯಾಗಿರೋಲ್ಲ, ಸಾಕು ಇಷ್ಟಿದ್ರೆ. ಈಗ ಗೊಂಬೆ ಇಡೋದಾಗಿರ್ಬೋದು, ಆಚ ಕಡೆ ಬಟ್ಟೆಗಳು ಹಾಕೋದಾಗಿರ್ಬೋದು, ಟಾರ್ಪಲ್ ಹಾಕೋದಾಗಿರ್ಬೋದು, ಇವೆಲ್ಲ ಜನಗಳಿಗೆ ಓಡಾಡೋದು ತುಂಬ ಕಷ್ಟ ಆಗುತ್ತಲ್ವ? ಈಗ ನೋಡಿ ಎಷ್ಟು ಫ್ರೀ ಇದೆ, ಖಾಲಿದೆ ರೋಡು. ಹೌದು. ಏನು ಹೇಳ್ತೀರಾ? ಒಳ್ಳೇದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಾ? ಒಳ್ಳೇದೇ ಮಾಡ್ತಾ ಇದ್ದಾರೆ, ಒಳ್ಳೇದಾಗಿ. ನೀವು ಕೈ ಜೋಡಿಸ್ತೀರಾ? ಕೈ ಜೋಡಿಸೋದಲ್ಲ, ಏನು ಮಾಡೋಕ್ಕಾಗಲ್ಲ. 4 ಜನ ಹೆಂಗೆ ನೋಡೋದ್ರ ಹೆಂಗೆ ಮಾತಾಡ್ತೀರೋ ಅವ್ರ ಜೊತೆ ನಾವು ಸೇರಿಸ್ಬೇಕು. ನಾವು ಒಬ್ಬನೇ ಹೋಗಿದ್ರೆ ಆಗಲ್ಲ. ಅದು ಪಬ್ಲಿಕ್ಕೋಸ್ಕರನೇ ಒಳ್ಳೇದಕ್ಕೋಸ್ಕರ ಮಾಡ್ತಾವೆ. ಸೊ ಇವಾಗ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಫ್ರೀಯಾಗಿ ಓಡಾಡ್ತಾ ಇದ್ದೀನಿ. ಟ್ರಾಫಿಕ್ ನಗರಕ್ಕೆ ಬರಬೇಕು ಅಂದರೆ ನೀವಂದರೆ ಶಾಪಿಂಗ್ ಸೆಂಟ್ರ್ ಇದು ಹಾಂ ಅಲ್ವಾ? ಅಂದರೆ ಸಣ್ಣ ಪುಟ್ಟ ರೋಡ್ಗಳು, ಇಲ್ಲೇ ಶಾಪಿಂಗು ಎಲ್ಲ ಸಿಗುತ್ತಿಲ್ಲ ನಮಗೆ, ಹೌದು ಅಲ್ವಾ? ಇಲ್ಲಿ ಬರಬೇಕು ಅಂದರೆ ತುಂಬ ಹಿಂಸೆ ಆಗ್ತಿತ್ತು. ಇವಾಗ ಏನು ಆ ಥರ ಹಿಂಸೆ ಏನೂ ಆಗ್ತಾ ಇಲ್ಲ. ಸೊ ಪಬ್ಲಿಕ್ ಅಷ್ಟೊಂದು ಆರಾಮಾಗಿ ಓಡಾಡ್ತಾ ಇದ್ದೀವಿ, ಟ್ರಾಫಿಕ್ ಇಲ್ಲ. ಸೊ ಫ್ರೀಯಾಗಿ ಶಾಪಿಂಗ್ ಮಾಡೋಕ್ಕಾಗ್ತಾ ಇದೆ. ಮೊದಲು ಯಾವ ಥರ ಕಷ್ಟ ಅಲ್ಲಿ ಅವ್ರು ಆನ್ಸರ್ ಮಾಡ್ತಾ ಇದ್ದಾರೆ ನೋಡಿ. ಮೊದಲು ಯಾವ ಥರ ಕಷ್ಟಪಡ್ತಿದ್ರಿ ನೀವು? ಅಂದರೆ ಬಟ್ ಸ್ಟಿಲ್ ಓವರ್ ಕ್ರೌಡ್ ಆಗಬೇಕಾಗಿತ್ತು. ಇವಾಗ ಕ್ರೌಡ್ ಇದೆ, ಬಟ್ ಸ್ವಲ್ಪ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ. ಅವಾಗ ಅಂದರೆ ಎಲ್ಲರೂ ನುಗ್ಗಲು ಜಾಸ್ತಿ ಇರ್ತಾ ಇತ್ತು. ಸೊ ಇವಾಗ ನುಗ್ಗಲಿಲ್ಲ, ಫ್ರೀಯಾಗಿ ಸ್ವಲ್ಪ ಓಡಾಡಿಕೊಂಡು ಫ್ರೀಯಾಗಿ ಪೀಸ್ ಆಫ್ ಮೈಂಡ್ ಇದೆ ಎಲ್ಲ ಕಡೆ ಓಡಾಡೋಕ್ಕೆ. ಈಗ ಫ್ರೀಯಾಗಿ ಅಂದರೆ ನೀವು ಯಾವುದೇ ರೀತಿ ಟೆನ್ಷನ್ ಇಲ್ದಂಗೆ. ಕರೆಕ್ಟ್. ಅಪ್ಪ ಇಲ್ಲಿ ಜನ ಇದ್ದಾರೆ, ಅಯ್ಯೋ ಆ ಕಡೆ ಹೋಗೋದು ಬೇಡ, ಈ ಕಡೆ ಹೋಗೋದು ಬೇಡ ಅಂತ ಇತ್ತು. ಇವಾಗ ಹಂಗಿಲ್ಲ, ಇವಾಗ ಎಲ್ಲ ಕಡೆ ಚೆನ್ನಾಗಿದೆ ಜಾಗ ಎಲ್ಲ. ಸೊ ಈಸಿ ಆಗ್ತದೆ. ಮೊದಲು ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರಿ? ಹಾಂ, ಎಸ್. ಓಕೆ, ಇವನ್ ಅವ್ರನ್ನೂ ನೋಡಬೇಕಲ್ಲ. ಫುಟ್ಪಾತಲ್ಲಿ ಮಾಡೋರು ಲೈಕ್ ಅವ್ರ ಹೊಟ್ಟೆ ಪಾಡಿಗೆ ಮಾಡ್ತಾರೆ. ಮನಸ್ಸಾಕ್ಷಿಗೆ ಹೇಳ್ಕೊಳ್ಳಿ, ಈ ಥರ ಇತ್ತಾ ಮುಂಚೆ? ಈ ಥರ ಇಲ್ಲ, ಖಂಡಿತ ಇಲ್ಲ. ನಾವು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀವಿ. ಇಟ್ಸ್ ನಾಟ್ ಓನ್ಲಿ ಪಬ್ಲಿಕ್ ಕಂಫರ್ಟಬಲ್ ಅಂತ ಅಲ್ಲ. ಇವಾಗ ನಮ್ಮಿಂದ ಅವರು, ಅವರಿಂದ ನಾವು ಅಷ್ಟೇ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗೆ ಗೌರ್ಮೆಂಟ್ ಮಾಡ್ತಿರೋದು ಒಳ್ಳೇದೇ, ಬಟ್ ಬೇರೆ ಕೆಲಸಗಳು ಜಾಸ್ತಿ ಇದೆ ಗೌರ್ಮೆಂಟು, ಅದ್ರಲ್ಲಿ ಫೋಕಸ್ ಮಾಡಿದ್ರೆ ಬೆಟರು. ಸರ್ ಇದು ಏಕೆ ಅಂದರೆ ಈ ಥರ ಸೀರಿಯಸ್ ಆಗಿ ಆಕ್ಷನ್ ತೊಗೊಂಡಿರೋದು ಏನಕ್ಕೆ ಅಂದರೆ ಅವರು ತುಂಬ ಜನ ಸತ್ತಿದ್ದಾರೆ ಸರ್ ಫುಟ್ಪಾತಲ್ಲಿ. ನಾನು ಓಡಾಡೋಕ್ಕಾಗಲ್ಲ, ಇಲ್ಲೇ ಗಾಡಿ ಇಲ್ಲ, ನಾವು ಟೂ ವೀಲರ್ ಬಂದಾಗ ನಮಗೂ ತೊಂದರೆನೇ. ಟೂ ವೀಲರಲ್ಲಿ ನಮಗೂ ತೊಂದರೆನೇ, ಪೇರೆಂಟ್ಸ್ ಜೊತೆ ಕರ್ಕೊಂಡ್ಬಂದಾಗ ಕಷ್ಟನೇ. ಬಟ್ ಇಟ್ಸ್ ಓಕೆ. ಈಗ ಓಕೆ, ನೀವೆಲ್ಲ ನಾರ್ಮಲ್ ಏಜರು, ಓಕೆ. ಈಗ ಏಜ್ ಆದ್ರೆ ಪಾಪ ಈಗ ಓಡಾಡ್ತಾರೆ, ಕರೆಕ್ಟ್ ಅಲ್ವಾ? ಏನು ಹೇಳ್ತೀರಾ? ಈಗ ನೋಡಿ ಇವಾಗ ಎಷ್ಟು ಕೂಲ್ ಆಗಿದೆ. ಅವರೇ ಹೇಳ್ತಾ ಇದ್ದಾರೆ, ಅಂಗಡಿಯವ್ರು ಹೇಳ್ತಾ ಇದ್ದಾರೆ. ಹೌದು, ಅಂದರೆ ಅಂಗಡಿಯವ್ರಿಗೆ ಬಿಸ್ನೆಸ್ ಆಗುತ್ತೆ. ಅವ್ರ ಪಾಯಿಂಟ್ ಆಫ್ ವ್ಯೂ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂಗಡಿಯವ್ರಿಗೆ ಬಿಸ್ನೆಸ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಒಂದು ಸ್ವಲ್ಪ ನಾವು ಇವಾಗ ನೋಡಿ ಅವ್ರಿಗೆ ಏನು ಮಾಡ್ತೀರಾ, ಅವ್ರಿಗೆ ಏನು ದಾರಿ ಹೇಳಿ ಅಲ್ವಾ? ಅಂದರೆ ಬೇರೆಯವ್ರ ಹೋಟೆಲ್ ಹೊಡಿಬಾರ್ದು. ನಾನು ಇದಿಲ್ಲ ಹೇಳ್ತಿಲ್ಲ, ಮಾಡೋ ಕೆಲಸ ಜಾಸ್ತಿ ಇದೆ, ಅದನ್ನು ಮಾಡಿದ್ರೆ ಬೆಟರ್ ಆಗಿರುತ್ತೆ. ತುಂಬ ಇದೆ ಮೇಡಮ್, ಲಿಸ್ಟ್ ಬೇಜಾನಿದೆ. ಒಂದು ಎಕ್ಸಾಂಪಲ್ ಎಷ್ಟೊಂದು ಕಡೆ ಬಾರ್ದು, ಸ್ಕೂಲ್ ಪಕ್ಕ, ಕಾಲೇಜ್ ಪಕ್ಕ, ಅಲ್ಲಿ ಇಲ್ಲಿ ಇದೆ, ಆಯಿತಾ? ಅದನ್ನೆಲ್ಲ ಮಾಡ್ಬೋದು. ಓಕೆ, ನೀವು ಫುಟ್ಪಾತ್ ಇದು ಅಂತ ಹೇಳ್ತೀರಾ. ಎಷ್ಟೊಂದು ಫುಟ್ಪಾತಲ್ಲಿ ಬಸ್ ಸ್ಟಾಪ್ಗಳಿದೆ, ಅದನ್ನು ಕ್ಲಿಯರ್ ಮಾಡಿಸಿ ನೋಡೋಣ. ಅಲ್ಲ ಕರೆಕ್ಟ್ ತಾನೆ ಪಾಯಿಂಟ್? ಫುಟ್ಪಾತು ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಇವಾಗ ಮಲ್ಲೇಶ್ವರಮಲ್ಲಿ ನಾವು ಜಯನಗರಲ್ಲಿ ಓಡಾಡೋರು, ಜಯನಗರಲ್ಲಿ ಫುಟ್ಪಾತಲ್ಲೇ ಬಸ್ ಸ್ಟಾಪ್ ಇದೆ ಅಲ್ವಾ? ಹಾಂ, ಎಲ್ಲ ಕಡೆ ಇದೆ. ನಾವು ಟೂ ವೀಲರಲ್ಲಿ ಓಡಾಡಿದವ್ರು ನೋಡಿದಾಗ ಬಸ್ ಸ್ಟಾಪೆಲ್ಲ ಇದೆ. ಆವಾಗ ಜನಗಳು ಮತ್ತೆ ರೋಡ್ಗೆ ಇಳಿತಾರೆ, ರೋಡ್ಗೆ ಇಳಿದು ಮತ್ತೆ ಹಂಗೆ ಹೋಗ್ತಾರೆ. ಅದು ತೊಂದರೆ. ಫುಟ್ಪಾತವ್ರು ಬರೋಲ್ಲ, ಬಸ್ ಸ್ಟಾಪ್ ಇದ್ದಾಗ ಜನ ಕೆಳಗಡೆ ಇಳಿತಾರೆ, ಬಸ್ಗಳು ಬಂದು ನಿಲ್ಲುತ್ತೆ. ಅಲ್ಲೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ. ಸೊ ಬಸ್ ಸ್ಟಾಪ್ನ ಸ್ವಲ್ಪ ಇದು ಮಾಡಿ. ಯಾಕಂದ್ರೆ ನಮ್ಮ ಮನೆ ಹತ್ರನೇ ಒಂದು ಫ್ಲೈಓವರ್ ಇದೆ, ಬಸ್ ಸ್ಟಾಪ್ ಇದೆ. ಫ್ಲೈಓವರ್ ಇರೋ ಜಾಗದಲ್ಲಿ ಬಸ್ ಸ್ಟಾಪ್ ಇರಬೇಕಿತ್ತು, ಬಸ್ ಸ್ಟಾಪ್ ಇರೋ ಜಾಗದಲ್ಲಿ ಫ್ಲೈಓವರ್ ಇರಬೇಕಿತ್ತು. ನಮ್ಮ ತಾಯಿ ರೋಡ್ ಕ್ರಾಸ್ ಮಾಡೋಕ್ಕೆ ಕಷ್ಟಪಡ್ತಾರೆ. ಏನಿಲ್ಲ, ಅದೇ ಕೃಷ್ಣ ಬೈರೇಗೌಡ ಇದ್ದಾರಲ್ಲ, ಅವ್ರ ಏರಿಯಾನೇ ದೇವಿನಗರ. ಅದೇ ಏರಿಯಾದಲ್ಲೇ ಅಲ್ಲಿ ರಿಂಗ್ ರೋಡು, ಹೆಬ್ಬಾಳ್ ರಿಂಗ್ ರೋಡ್, ಕೋಂಬು ಸರ್ಕಲ್ ಆದಮೇಲೆ ನೆಕ್ಸ್ಟ್ ಗೊತ್ತಿರ್ಬೋದೇ ನಾವು ಬಸ್ ಸ್ಟಾಪಲ್ಲಿದೆ. ಅಲ್ಲಿ ಯಾಕೆ ಬಸ್ ಸ್ಟಾಪ್ ಇದೆ ಅಂತ ಎಲ್ಲರೂ ಪಬ್ಲಿಕ್ ಕಷ್ಟಪಡ್ತಾರೆ. ಬ್ರಿಡ್ಜ್ ಮುಂದೆ ಇದೆ, ಅಂದರೆ ದಟ್ ಕ್ರಾಸ್ ಓವರ್ ಏನೋ ಹೇಳ್ತಿರಲ್ಲ, ಅದಿರೋ ಕಡೆ ಅದಿಲ್ಲ, ಇದಿರೋ ಕಡೆ ಅದಿಲ್ಲ. ನೀವು ಎಜುಕೇಟೆಡ್ ಕಂಪ್ಲೇಂಟ್ ಮಾಡಲಿ? ಅಯ್ಯೋ, ಮಾಡಿದ್ದೀವಿ. ಏನು ಮಾಡಲ್ಲ. ಇಟ್ಸ್ ಓಕೆ. ಅಂದರೆ ಮ್ಯಾಕ್ಸಿಮಮ್ ಏನು ಅಂದರೆ ನಾವು ಟೂ ವೀಲರಲ್ಲಿ ಓಡಾಡೋರು ನಾವು ಕಂಪ್ಲೇಂಟ್ ಮಾಡಲ್ಲ. ಇವಾಗ ಇವರು ಬಸ್ಸಲ್ಲಿ ಓಡಾಡ್ತಾರೆ, ನನ್ನ ವೈಫು. ನಮ್ಮ ತಾಯಿಗೆ ಡೈಲಿ ಅವ್ರಿಗೆ ಅಯ್ಯೋ ರೋಡ್ ಕ್ರಾಸ್ ಮಾಡಬೇಕಂದ್ರೆ ಭಯ. ಅವ್ರಿಗೆ ನಾವು ಬೇರೆ ಕಡೆ ತೊಗೊಂಡೋಗ್ಬಿಡ್ಬೇಕು ಬಸ್ಸಲ್ಲಿ ಓಡಾಡ್ಬೇಕಂದ್ರೆ ಅವ್ರಿಗೆ.